विवृतं पातजूतो यो अभिरक्षति त्मनः प्रजा पुषोष पुरुधा विराजति राजति बिभ्राट् बृहत् बिभ्रतं बृहत् सुभृतं वाजसातमं धर्मं दिवो धरुणे सत्यमर्पितम् अमित्रः पुत्रः दुष्यन्तमं ज्योतिर्यज्ञे असुरः सपत्नः. Stop here. So you understand that kaha Savita Devaha Kaha. Who is that Savitru Devata you are talking about all the time? The answer is Naha Chakshuhu Savita. He is the very eye of all of us in the world. Also, Uta Naha Parvataha Chakshuhu. So, Parvataha means has many facets and tenets and all that. ತುಂಬ ಗೊಪ್ಪ ವಿಶೇಷವಾಗಿರುವ ಕಣ್ಣು ನಮ್ಮಲ್ಲಿ. ಅಂಡ್ ಇದನ್ನು ಇಂತಹ ಕಣ್ಣನ್ನು ಕೊಡೋರು ಯಾರು? ಹೂ ಇಸ್ ದ್ಯಾಟ್ ಹೂ ಕ್ಯಾನ್ ಗಿವ್ ದಟ್ ಕೈಂಡ್ ಆಫ್ ಐ? ಧಾತಾ ಸೂರ್ಯ ಭಗವಾನ್. ಹಿ ಈಸ್ ದಿ ಪ್ರಜಾಪತಿ, ಹಿ ಈಸ್ ದಿ ಕ್ರಿಯೇಟರ್, ಹಿ ಈಸ್ ದಟ್. ಸೊ ಚಕ್ಷುರ್ಧಾತಾ ಮೀನಿಂಗ್ ಆಲ್ಸೋ ಹಿ ಈಸ್ ದಿ ಎಂಡೋಯರ್ ಆಫ್ ಗಿವಿಂಗ್ ಐಸ್ ಟು ಅಸ್. ಕಣ್ಣಿಲ್ಲದೆ ಇದ್ದರೆ ಪ್ರಪಂಚ ಎಲ್ಲ ಶೂನ್ಯ. ಅದಕ್ಕೋಸ್ಕರ ಕಣ್ಣನ್ನು ನಮಗೆ ಕೊಡವರು, ಆ ದೃಷ್ಟಿಯನ್ನು ಪ್ರಸಾದ ಮಾಡೋರು ಮಹಾತ್ಮ. ಆ್ಯಂಡ್ ದೇರ್ ಫೋರ್ ವಿ ಆಸ್ಕ್ ಹಿಮ್, ಸರ್ ದಧಾತು ನಃ ಅಂತ ಕೇಳಿದಾಗ he has to maintain the eye that he has given to you throughout the life. ಸೊ ಐಸ್ಗೆ ಯಾವ ತರಹ ಪ್ರಾಬ್ಲಮ್ ಇಲ್ಲದೆ ಐ ಸೈಟು, ಐ ಹೆಲ್ತು, ಐ ಕೇರು ಎಲ್ಲ ಚೆನ್ನಾಗಿ ಆಗಬೇಕು. ದೇರ್ ಫೋರ್ ಯು ಮೇಕ್ ಎ ಪ್ರೇಯರ್ ಟು ದ ಗ್ರೇಟ್ ಸೂರ್ಯ ಭಗವಾನ್, ಅಯ್ಯ ನಹ ಚಕ್ಷುಹು ದದಾತು. ನಮಗೆಲ್ಲ ಒಳ್ಳೆಯ ಕಣ್ಣುಗಳು ಕೊಡು, ಒಳ್ಳೆಯ ದೃಷ್ಟಿ ಕೊಡು, ಒಳ್ಳೆಯ ಜ್ಞಾನ ಕೊಡು, ಅಂತರ್ಜ್ಞಾನನೂ ಕೊಡು. ಬಿಕಾಸ್ ಅವರ್ ಐ ಹ್ಯಾಸ್ ಗಾಟ್ ಟೂ ಹೋಲ್ಸ್. ಒಂದು ಜ್ಞಾನಚಕ್ಷು, ಇನ್ನೊಂದು ಚರ್ಮಚಕ್ಷು. ಚರ್ಮಚಕ್ಷು ಅಂದರೆ ವಿಚ್ ಡಾಕ್ಟರ್ ಸೀಸ್ ಆ್ಯಂಡ್ ವಿಚ್ ಎವ್ರಿಬಡಿ ಸೀಸ್. And the Jnana Chakshu or the Chakshu inside is being seen by a doctor with the help of medical electronics. Beyond it, Surya Bhagavan, who knows what is going on in our eye. Therefore, ಅದಕ್ಕೋಸ್ಕರ ಮತ್ತೆ ಏನು ಕೇಳ್ತೀವಿ? ಚಕ್ಷುರ್ನೋ ದೇಹಿ ಚಕ್ಷುಷೇ ತನೂಭ್ಯ ವಿಖ್ಯೈ ಚಕ್ಷು. ಸೊ ತನೂಭ್ಯ ಅಂದರೆ ಯಾರ್ಯಾರು ಈ ಶರೀರವನ್ನು ಹೊಂದಿದ್ದಾರೋ ಅವ್ರು ಎಲ್ಲರೂ ಕಣ್ಣು ಬೇಕು. ಯಾರಾದರೂ ಕಣ್ಣು ಬೇಡ ಅಂತ ಹೇಳ್ತಾರೇನು? ನೋ ಬಡಿ ವಿಲ್ ಬಿ ರೆಡಿ ಟು ಗಿವ್ ಅಪ್ ಆರ್ ರಿಜೆಕ್ಟ್ ಕಣ್ಣು. ಸರ್ಸ್ವೈ ತನೂಭ್ಯ ಅಂದರೆ, ತನು ಅಂದರೆ ಶರೀರ. ಶರೀರ ಧಾರಣ ಮಾಡಿರುವ ಪ್ರತಿಯೊಂದು ಪ್ರಾಣಿಗೆ ಕಣ್ಣುಗಳನ್ನು ಕೊಡೋರು ಯಾರು? ಆ ಕಣ್ಣುಗಳು ಕೂಡ ವಿಶೇಷತೆ ಇದೆ. ಫಾರ್ ಎಕ್ಸಾಂಪಲ್, ಹಾವಿಗೆ ಕಣ್ಣು ಕಿವಿ ಏನಪ್ಪ? ಕೆನ್ ಯು ಸೆಂಡ್ ಮೀ ವಾಟ್ ಈಸ್ ದ ಕಣ್ಣು? ಕಣ್ಣೇ ಕಿವಿ, ಕಿವಿಯೇ ಕಣ್ಣು ಅಲ್ವಾ? ಹೌದು. ಸೊ ಹಾವುಗಳಿಗೆ ಕಿವಿ ಪ್ರತ್ಯೇಕವಾಗಿಲ್ಲ, ಮನುಷ್ಯರಿಗೆ ಮಾತ್ರ ಇದೆ. ಹಾಗೆ ಪ್ರಪಂಚ. ಆ್ಯಂಡ್ ಅಗೇನ್ ಎಲಿಫೆಂಟ್ಗೆ ಕಣ್ಣುಗಳಿದಿಲ್ಲ. ಅಷ್ಟು ದೊಡ್ಡ ಎಲಿಫೆಂಟ್ಗೆ ವಾಟ್ ಈಸ್ ದ ಸೈಜ್ ಆಫ್ ದಿ ಐ? ಚಿಕ್ಕ ಕಣ್ಣು, ಚಿಕ್ಕ ಸೈಜ್ ಕಣ್ಣು ಕೊಟ್ಟಿದ್ದಾನೆ ದೇವರಾದಿಗೆ. ನೋಡಿದಿರಾ? ಇದೆಲ್ಲ ಸೃಷ್ಟಿಯಲ್ಲಿ ಡಿಸೈನಿಂಗ್. ಹಿ ಈಸ್ ಅ ಡಿಸೈನರ್ ಆಫ್ ಡಿಸೈನರ್ಸ್ ಆರ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್. ಅಂದರೆ ಅರ್ಥ ಏನು? ಈ ಹತ್ರ ಇರೋ ಆಬ್ಜೆಕ್ಟ್ಸು ದೊಡ್ಡದಾಗಿ ಕಾಣುತ್ತೆ, ಆ್ಯಂಡ್ ದೂರದಲ್ಲಿರೋ ಆಬ್ಜೆಕ್ಟ್ಸು ಚಿಕ್ಕದಾಗಿ ಕಾಣುತ್ತೆ. ದಟ್ ಈಸ್ ದಿ ಕೈಂಡ್ ಆಫ್ ವಿಷನ್ ಐ ಥಿಂಕ್ ಆಫ್ ದಿ ಎಲಿಫೆಂಟ್. ಹಾಗೆ ಇಲ್ಲಿ ತನೂಭ್ಯ ಯಾವುದಕ್ಕೋಸ್ಕರ? ಚಕ್ಷುಷೇ ದೇಹಿ ವಿಖ್ಯೈ ಚಕ್ಷು ದೇಹಿ. ದೀಸ್ ಆರ್ ದಿ ಟೂ ಪರ್ಪಸಸ್ ಫಾರ್ ವಿಚ್ ಯು ಆರ್ ರಿಕ್ವೆಸ್ಟಿಂಗ್ ಸೂರ್ಯ ಭಗವಾನ್
to give you. ಏನು ಮಾಡ್ತೀಯಲ್ಲಪ್ಪ ಅಂತ ಸೂರ್ಯ ಕೇಳ್ತಾನೆ. ಏನಾದರೂ ಇದಂ ಸಂಪಶ್ಯೇಮ ಚ ವಿಪಶ್ಯೇಮ ಚ. ಸೊ ವಿ ಆರ್ ಏಬಲ್ ಟು ಯೂಸ್ ದಿ ಐ to see the objects and to see the interior situation of the objects also. So ಅದಕ್ಕೋಸ್ಕರ double purpose is served by your eye. And again you say, and how is the Paramatma? ಅಂದರೆ ಸೂರ್ಯ ಸುಸಂದೃಶಂ ತ್ವಾಂ ಪ್ರತಿಪಶ್ಯೇಮ ಸೂರ್ಯ. ಓ ಸೂರ್ಯ ಭಗವಾನ್, we want to see you very beautiful, very brilliant, highly handsome personality. And we have to keep on looking at it. So nruchakshasaha vipasyema. So ನಾವೆಲ್ಲ ಪಶ್ಯೇಮ ವಿಪಶ್ಯೇಮ ಪರಿಪಶ್ಯೇಮ ಸುಪಶ್ಯೇಮ ಈ ತರಹ ನಾವು ಅಬ್ಜೆಕ್ಟಿವ್ಸು ಫಾರ್ ದಿ ವರ್ಡ್, ಫಾರ್ ದಿ ಆಸ್ಪೆಕ್ಟ್ ಆಫ್ ಸೀಯಿಂಗ್ ವಿ ಕ್ಯಾನ್ ಅಟ್ರಿಬ್ಯೂಟ್ ಲೈಕ್ ದಟ್. ಸೊ ಈ ತರಹ ಆಸ್ಪೆಕ್ಟ್ಸ್ ಎಲ್ಲ ಮಾಡ್ಬೋದು. ಆ್ಯಂಡ್ ಕೊನೆಗೆ ಯಾರು ಇವರು ಸೂರ್ಯನಂದರೆ ವಿಭ್ರಾಟ್, ಹೀಸ್ ಹೈಲಿ ಬ್ರಿಲಿಯಂಟ್ ಬಾಡಿ ಆರ್ ಸೋಲ್. ಆ್ಯಂಡ್ ಅವ್ರೇನು ಮಾಡಬೇಕು? ಬೃಹತ್ ವಿಭ್ರಾಟ್. he is not simply a vibrat, but he is super. So super brilliant body, constantly available during the daytime in the sky at a very 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 far out distance. ಅಷ್ಟು ದೂರದಲ್ಲಿ ಸೂರ್ಯನಿದ್ದರೂ ನಮಗೆ ಬೆಳಕು ಬರ್ತಾ ಇದೆಯಲ್ಲಪ್ಪ. ಇಸ್ ಇಟ್ ನಾಟ್ ಎ ಗ್ರೇಟ್ ವಂಡರ್? ವಿ ಹ್ಯಾವ್ ಟು ವಂಡರ್ ವಿಚ್ ವಿ ಹ್ಯಾವ್ ಗಾಟ್ ಟು ಥ್ಯಾಂಕ್ ಪರಮಾತ್ಮ. ಮನೆಯಲ್ಲಿ ಒಂದು ಲೈಟ್ ಒಂದು ಕಡೆ ಇದ್ದರೆ ಆ ರೂಮ್ ಮಾತ್ರನೇ ಲೈಟ್ ಇರುತ್ತೆ, ಮೇರೆ ಪಕ್ಕದಲ್ಲಿರೋ ಹಾಲಲ್ಲಿ ಕತ್ತಲಿರುತ್ತೆ ಅಲ್ವಾ. ಆದರೆ ಇಮ್ಯಾಜಿನ್ ಸೂರ್ಯ ಭಗವಾನ್ಸ್ ಗ್ರೇಟ್ನೆಸ್. ಅವರೆಲ್ಲೋ ತುಂಬ ದೂರ ಇದ್ದಾರೆ, ಅಷ್ಟು ದೂರದಿಂದ ನಮಗೆ ಬೇಕಾದಷ್ಟು ಬೆಳಕನ್ನು ಕೊಡ್ತಾ ಇದ್ದಾರೆ ಫಾರ್ ಲಾಂಗ್ ಟೈಮ್. ಅಂದರೆ ಆರ್ ಯು ನಾಟ್ ಹ್ಯಾಪಿ? ಇಟ್ಸ್ ಅ ವಂಡರ್ ಆಫ್ ದಿ ನೇಚರ್. ದೇರ್ ಫೋರ್ ವಿ ಸೇ ದ್ಯಾಟ್ ವಿ ಹ್ಯಾವ್ ಟು ಮೇಕ್ ನಮಸ್ಕಾರ ಫಾರ್ ಸೂರ್ಯ ಭಗವಾನ್. ಹಲೋ, ಹೌದು ಕ್ಲಾಸ್ ಆಗ್ತಾ ಇದೆ. ಸೌರ ಸೂಕ್ತಂ ತುಂಬ ಚೆನ್ನಾಗಿದೆ, ನೀವು ಜಾಯ್ನ್ ಆಗಿ ಆಯ್ತಾರೆ. ತುಂಬ ಚೆನ್ನಾಗಿದೆ. ಸೊ ಈ ಸೂರ್ಯ ಭಗವಾನ್ ಈಸ್ ವೆರಿ ಬ್ಯೂಟಿಫುಲ್. ಸುಸಂದೃಶಂ ಅರ್ಥ ಆಗಲ್ಲ. ಸಂದೃಶ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಾನೆ, ತುಂಬ ಅಂದವಾಗಿರ್ತಾನೆ. ಆ್ಯಂಡ್ ಅಂಥ ಸೂರ್ಯನನ್ನು ನಾವು ನೋಡಬೇಕು. ಅಂದರೆ ಅರ್ಥ ಏನು? ಸೂರ್ಯನನ್ನು ದಿನ ನೋಡಬೇಕು ಅಂದರೆ ಅರ್ಥ ಏನು? ವಿ ಹ್ಯಾವ್ ಟು ಹ್ಯಾವ್ ಎ ಲಾಂಗ್ ಲೈಫ್. ಪ್ರತಿಯೊಂದು ದಿನ ಸೂರ್ಯೋದಯವನ್ನು ನೋಡೋ ಅದೃಷ್ಟ ಸಿಕ್ಕಿದೆ ಅಂದರೆ ನಮ್ಮ ಆಯುಸ್ಸು ತುಂಬ ಚೆನ್ನಾಗಿದೆ. ದೀರ್ಘಾಯುತ್ವಂ ಚಮೇ ಅನ್ನಬಿಡು. ಆ ದೀರ್ಘಾಯುತ್ವ ಆಯುಃಕಾರಕನು ಸೂರ್ಯನು. ನಮ್ಮ ಗೋಪಿನಾಥ್ ಗೊತ್ತಿದೆ. ಸೊ ಆಯುಸ್ಸನ್ನು ವೃದ್ಧಿ ಮಾಡವನು ಸೂರ್ಯ ಭಗವಾನ್. ಯಾಕೆ? ಹಿ ಗಿವ್ಸ್ ಯು ಫುಡ್, he gives you light, he gives you heat, he gives you water, he gives you snow. Well, all whatever human needs are there, or animal needs are there, the Prakriti needs are there, he will be providing it. And again, our ನಮ್ಮ ರಿಕ್ವೆಸ್ಟ್ ಏನಂದರೆ ಮಧು ಆಯುಹು ದಧತು ಯಜ್ಞಪತೌ ಅವಿಕೃತಂ. ಸೊ ಯಜ್ಞ ಯಜಮಾನ ಇದಲ್ಲ, who is doing lot of sacrifices, who is helping so many people to get to share the grace of gods and all that. ಅವನು ಎಂಥ ಆ ಸೂರ್ಯ ಭಗವಾನ್ ಎಂಥ ಆಯುಸ್ ಕೊಡಬೇಕು? ದೀರ್ಘಾಯುಸ್ ಕೊಟ್ಟಿದ ಮೇಲೆ ಆಸ್ಪತ್ರೆಯಲ್ಲಿರೋದು, ಪೊಲೀಸ್ ಸ್ಟೇಷನಲ್ಲಿರೋದು, ಕೋರ್ಟಲ್ಲಿರೋದು. ಡೂ ಯು ಲೈಕ್ ದಟ್? ಯು ಮಸ್ಟ್ ಸ್ಟೇ ಇನ್ ಅವರ್ ಹೌಸ್ ಆ್ಯಂಡ್ ಡೂ ಸಮ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ಅದರಿಂದ ಮಧು ಅಂದರೆ ಸ್ವೀಟ್, ಆಯುಹು ಅಂದರೆ ಹೆಲ್ತ್. ಸೊ ಮಧು ಆಯು ಎಲ್ಲ ನೀವು ಕೊಡಬೇಕು. ಆ್ಯಂಡ್ ಅವಿಕೃತಂ ಯಜ್ಞಪತವು. ಯಜ್ಞಪತಿ ಅಂದರೆ ಯಾರು ನಿಮಗೆ ಪೂಜೆ ಮಾಡ್ತಾರೋ ಅದೆಲ್ಲ ಮಾಡ್ತಾರೋ ಅವ್ರಿಗೆಲ್ಲರೂ ಕೂಡ ನೀನೇನು ಮಾಡಬೇಕು? ಸುಖವಾಗಿರುವ ಸಿಹಿಯಾಗಿರುವ ಆಯುಸ್ಸನ್ನು ಆರೋಗ್ಯವನ್ನು ಕೊಡಬೇಕು. ಚೆನ್ನಾಗಿದ್ದೇನಪ್ಪ ಪ್ರಾರ್ಥನೆ?
ಸೊ ಮಧು ಆಯುಹು ಯಜ್ಞಪತೌ ಅವಿಹೃತಂ ದದತು ಅಲ್ವಾ. ಸೊ ಅವಿಹೃತವಾಗಿರುವ ಆರೋಗ್ಯವನ್ನು ಕೊಡಬೇಕು. ನೆಕ್ಸ್ಟ್ ಟು ವಾತಜೂತ ಆತ್ಮನ ಪ್ರಜಾ ಪಪೋಷ. ಸೊ ಸೂರ್ಯ ಭಗವಾನ್ ಅಲ್ಲದೆ ಇನ್ನು ನೆಕ್ಸ್ಟ್ ಯು ಹ್ಯಾವ್ ಗಾಟ್ ದಿ ಪ್ರಜಾ, ಅವ್ರನ್ನು ಕೂಡ ವಾಯುದೇವನು ರಕ್ಷಣೆ ಮಾಡಬೇಕು ಅಂತ. ಇಟ್ಸ್ ಎ ಪ್ರೇಯರ್ ಫಾರ್ ಸೂರ್ಯ ಭಗವಾನ್, ಪ್ರೇಯರ್ ಫಾರ್ ವಾಯುದೇವ. ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದಟ್. ಆ್ಯಂಡ್ ಈ ಸೂರ್ಯ ಭಗವಾನ್ ಏನು ಮಾಡ್ತಾನೆ ಅಂದರೆ ಅಮಿತ್ರ ವೃತ್ರ ದಸ್ಯುಹಂ ತಮಂ ಜ್ಯೋತಿ ಜಗ್ನೇ ಸಪತ್ನಃ ಅಸುರ. ನಮಗೆ ದೆರ್ ಆರ್ ಸೋ ಮೆನಿ ಕೈಂಡ್ಸ್ ಆಫ್ ಎನಿಮೀಸ್. ನಮ್ಗೆ ಗೊತ್ತಿಲ್ಲ ಯಾರು ನಮ್ಮನ್ನು ಬ್ಯಾಕ್ ಸ್ಟಾಪ್ ಮಾಡ್ತಾರೆ, ಆರ್ ಫ್ರಂಟಲ್ಲಿ ಅಟ್ಯಾಕ್ ಮಾಡ್ತಾರೆ ಗೊತ್ತಿಲ್ಲ. ಅಟ್ಯಾಕ್ ಫ್ರಮ್ ದಿ ಫ್ರಂಟ್ ಆ್ಯಂಡ್ ಸ್ಟ್ಯಾಬಿಂಗ್ ಬಿಹೈಂಡ್. ಅದರಿಂದ ಒನ್ ಹ್ಯಾಸ್ ಟು ಬಿ ಫುಲ್ಲಿ ಕೇರ್ಫುಲ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಹಿಮ್ಸೆಲ್ಫ್ ಫ್ರಮ್ ದ ಇಂಪೆಂಡಿಂಗ್ ನೆಗೆಟಿವ್ ಫೋರ್ಸಸ್ ಅಂತ ಹೇಳ್ತಾ, ಇವ್ರು ಸೂರ್ಯ ಭಗವಾನ್ ಬಿಕಾಸ್ ಆಫ್ ದಿ ಎಕ್ಸೆಸಿವ್ ಬ್ರಿಲಿಯನ್ಸ್ ಹಿ ಹ್ಯಾಸ್ ಗಾಟ್, ಯು ಅಬ್ಸರ್ವ್ ದಟ್ ಹಿ ಈಸ್ ಅಮಿತ್ರ. ಯಾರು ನಿನಗೆ ಫ್ರೆಂಡ್ಸ್ ಅಲ್ವೋ, ಯಾರು ನಿಮಗೆ ಹಾನಿ ಮಾಡಬೇಕು ಅಂತ ಸಿದ್ಧವಾಗಿರ್ತಾರೋ. ಆ್ಯಂಡ್ ಆಲ್ಸೋ ವೃತ್ರಾಸುರ ಅಂದರೆ ಅರ್ಥ ಏನು? ಪರ್ಸಿಸ್ಟೆಂಟ್ಲಿ ಟಾರ್ಚರಿಂಗ್ ಯುವರ್ ಇಂಟ್ರೆಸ್ಟ್. ಯಾರಾದರೂ ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ಆರ್ ಯು ಹ್ಯಾಪಿ ಗೋಪಿನಾಥ್ ಅವರೇ? ಇಲ್ಲ ಗುರು. ಸೊ ಸಮ್ ಪೀಪಲ್ ಸಿಂಪ್ಲಿ ಸಿನಿಮಾದಲ್ಲಿ ತೋರಿಸ್ತಾರೆ, ಪದೇ ಪದೇ ಫೋನ್ ರಿಂಗ್ ಆಗುತ್ತೆ, ಹೋಪ್ಲೆಸ್. ಸೊ ಅದು ದಟ್ ಈಸ್ ದ ವೃತ್ರಃ ಅಂತಾರೆ. ಸೊ ವೃತ್ರಃ ಅಂದರೆ ದಟ್ ಈಸ್ ವಾಟ್ ಸಮಥಿಂಗ್ ಲೈಕ್ ಮೋಸ್ಟ್ ಇಂಪಾರ್ಟೆಂಟ್. ವಿಶ್ವಾಮಿತ್ರ ನಕ್ಷತ್ರಕ ಅಂತ ಶಿಷ್ಯನನ್ನು ಹರಿಶ್ಚಂದ್ರನ್ ಗೊತ್ತಿಲ್ವೇ ಕಥೆ ಅಲ್ವಾ? ಸೊ ಹರಿಶ್ಚಂದ್ರನಿಗೆ ಪದೇ ಜೊತೆಯಲ್ಲೇ ಕಳಿಸಿ ಆ ದುಡ್ಡು ಕಲೆಕ್ಟ್ ಮಾಡೋದಕ್ಕೆ ಬರ್ತಾನೆ. ಅದಕ್ಕೋಸ್ಕರ ಈಗಲೂ ಅಷ್ಟೇ ವಯಸ್ಸೇ ಯಾರನ್ನ ಪದೇ ಪದೇ ಬರ್ತಾ ಇದ್ರೆ, ಏನಪ್ಪ ನಕ್ಷತ್ರನ ತರಹ ಬರ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ದಟ್ಸ್ ವೈ ಇಟ್ಸ್ ಕಾಲ್ಡ್ ವೃತ್ರಃ. ಅಂಡ್ ದಸ್ಯುಹಂ ತಮಂ. ದಸ್ಯು ಅಂದರೆ ರಾಕ್ಷಸರು. ಆ್ಯಂಡ್ ಅವ್ರನ್ನು ಕೂಡ ಸಂಹಾರ. ರಕ್ಷೋಘ್ನಾಯ ಹಿಮಘ್ನಾಯ ಶತ್ರುಘ್ನಾಯ ಅಘಹಾರಿಣೇ ನಮಃ. ಸೊ ದಟ್ ಈಸ್ ದಿ ಕಾಂಪ್ಲಿಮೆಂಟ್. ಆ್ಯಂಡ್ ultimately who is this great God? He is a Jyoti. He is a light, constantly burning light in us. And asuras are very strong people. And sapatnas are also enemies, sometimes born along with you, and also those who are otherwise distant relatives. ಸೊ ಎಲ್ಲರೂ ಕೂಡ ನಿಮ್ಮನ್ನು ಅವರು ಬಂದು ತೊಂದರೆ ಕೊಟ್ಟರೆ, ನಿಮ್ಮ ಹತ್ರ ದುಡ್ಡು ಐಶ್ವರ್ಯ ಸಂಪದ ಎಲ್ಲ ಇದ್ದಾಗ 10 ಜನ ಬರ್ತಾರೆ. ಶಿವಲಿಂಗಯ್ಯ, ನೀವು ತುಂಬ ಈಗಲೇ ರಿಟೈರ್ ಆಗಿದ್ದೀರಿ, ನಿಮ್ಮ ಹತ್ರ ತುಂಬ ದುಡ್ಡಿರಬೇಕು, ಸಾಲ ಕೊಡ್ಬಿಡು ಅಂತ ಬರ್ತಾರೆ. ಆರು ಇನ್ನೊಬ್ಬರು ಬರ್ತಾರೆ. ಆಸ್ ಪೀಪಲ್ ಗೋ ಟು ದಿಸ್ ಪೀಪಲ್ ಜಸ್ಟ್ ದೆನ್ ರಿಟೈರ್ಡ್ ಬಿಕಾಸ್ ದೇ ಗೆಟ್ ಲಂಪ್ ಸಮ್ ಅಮೌಂಟ್ಸ್. ಹಾಗೆ ಇವರೆಲ್ಲರನ್ನು ನಾವು ಫೇಸ್ ಮಾಡಿ, ಕಂಟ್ರೋಲ್ ಮಾಡಿ, ಮ್ಯಾನೇಜ್ ಮಾಡಿ ಸೇಫ್ ಆಗಿರಬೇಕು. ಅದಕ್ಕೆ ಕಾರಣ ಯಾರು? ಪರಮಾತ್ಮ ಸೂರ್ಯ ಭಗವಾನ್. ದೇರ್ಫೋರ್ ವಿ ಹ್ಯಾವ್ ಟು ಬಿ ಆಲ್ವೇಸ್ ಟಾಕಿಂಗ್ ಅಬೌಟ್ ಇನ್ ರೆಸ್ಪೆಕ್ಟ್ ಟು ಸೂರ್ಯ. ಇದಂ ಶ್ರೇಷ್ಠಂ ಜ್ಯೋತಿಷಾಂ ಜ್ಯೋತಿರುತ್ತಮಂ ವಿಶ್ವಜಿತು ಧನಜಿತು ಬೃಹತ್ ಉಚ್ಯತೆ ವಿಶ್ವಭ್ರಾಟ್ ಭ್ರಾಜಃ ಮಹಿ ಸೂರ್ಯೋ ದೃಶ ಉರು ಪಪ್ರಥೆ ಸಹ ಓಜೋ ಅಚ್ಯುತಂ. ಸೊ ದಿಸ್ mantra gives you more and more compliments to Paramatma, that he is a Vishwabhratu, he is a Drusha and Paprathaha, then Bruhad, Vishwajitu, Dhanajitu, all victory. That's why
or in our hand, everybody will be having what you call as sun line ಅಂತ ಇರುತ್ತೆ. ಸೂರ್ಯರೇಖಾ ಅಂತ, ಆ ಸೂರ್ಯರೇಖಾ ಜಸ್ಟ್ ಬಿಲೋ ದಿ ಅನಾಮಿಕ ಫಿಂಗರ್ ಇರುತ್ತೆ. ಅದನ್ನು ಅದು ಬ್ರೇಕ್ ಇಲ್ಲದೆ ಸ್ಟ್ರೈಟ್ ಆಗಿ ಡೀಪ್ ಆಗಿ ಎಕ್ಸೆಟ್ರಾ ಇದ್ದರೆ ಆವಾಗ ನೀವು ಹಿಡಿದಿದ್ದೆಲ್ಲ ಬಂಗಾರೆ. ಇಲ್ಲ ಅಲ್ಲೆಲ್ಲ ಕಟ್ಸಿದ್ರೆ ಕಷ್ಟ ಆಗತ್ತೆ. ಅದರಿಂದ ಸೂರ್ಯರೇಖಾ ಆರ್ ಸನ್, ಹಿ ಈಸ್ ಸೆಟ್ ಟು ಬಿ ವಿಶ್ವಭ್ರಾಟ್. He is one who will be shining all over. There is no darkness the moment sun is found in the sky. And so he is simply great. And not only that, what is that? Surya Bhagavan has got Achyutam Ojaha Sahaha. Saha andre strength. Ojaha andre the higher strength. So Ojasu Saha ಎರಡು ತುಂಬ ಇಟ್ಕೊಂಡಿರೋ ಪರಮಾತ್ಮ ಯಾರು ಅಂದರೆ ಸೂರ್ಯ ಭಗವಾನ್. ನಾಗರತ್ನ ಹೆಂಗಿದೆಯಮ್ಮ? ಯು ಮಸ್ಟ್ ಎಂಜಾಯಿಂಗ್. ಸೊ ಸೂರ್ಯನಲ್ಲಿ ಇಷ್ಟೊಂದು ಕ್ಯಾರೆಕ್ಟರಿಸ್ಟಿಕ್ಸನ್ನು ನಮ್ಮ ಋಷಿಗಳು ಪತ್ತೆ ಮಾಡಿಬಿಟ್ಟು ಪ್ರಾರ್ಥನೆ ಮಾಡುವಾಗ, ಅಯ್ಯ ಸೂರ್ಯ, ಯು ಆರ್ ಹ್ಯಾವಿಂಗ್ ಆಲ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಸೊ ಸೂರ್ಯ ಮಹಾನ್, ಸೂರ್ಯ ಬೃಹತ್, ಸೂರ್ಯ ಅಚ್ಯುತಃ, ಸೂರ್ಯ ಉರು ಪಪ್ರಥೆ. ಪಪ್ರಥನ ಮೀನ್ಸ್ ವೈಡ್ ಸ್ಪ್ರೆಡ್, ವೈಡ್ಲಿ ಸ್ಪ್ರೆಡ್ ಇಸ್ ಕಾಲ್ಡ್ ಪ್ರಥನ. ಈ ಅರ್ಥನ ಪೃಥ್ವಿ ಅಂತ ಹೇಳ್ತಾರೆ. ಪ್ರಥನಾತ್ ಪೃಥ್ವಿ ಅಂತ ಇನ್ನೊಂದು ಡೆಫಿನೇಷನ್. ಪೃಥ್ವಿಯನ್ನು ಮಹಾರಾಜರು ಪರಿಪಾಲನಾ ಮಾಡಿದಾಗ ಅವ್ರ ಹೆಸರಲ್ಲಿ ನಮ್ಮ ಭೂದೇವಿ ಕೊಟ್ಟಿದ್ದಾರೆ. ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ಪೃಥು ಮಹಾರಾಜರ ಸ್ಮರಣೆ. ಈ ಈಸ್ ಒನ್ ಆಫ್ ದಿ ಒನ್ ಬಾರ್ನ್ ಇನ್ ದಿ ಐ ಥಿಂಕ್ ಸೋಲಾರ್ ಡೈನಾಸ್ಟಿ. ಸೂರ್ಯವಂಶದಲ್ಲಿ ಹುಟ್ಟಿದ್ದಾರೆ ಮಹಾನುಭಾವರು. may be connected to Sri Ramachandra, one of the ancestors of Sri Rama. And helapa Om Vibhrajam Jyotisha Om Vibrajam Jyotisha Swaragaccho. Om Vibrajam Jyotisha Swaragaccho. Rochanam Divaha. Rochanam Divaha. Rochanam Divaha. Ye Nema Vishwabhuvanani. Ye Nema Vishwabhuvanani. Ye Nema Vishwabhuvanani. Abhruta Vishwakarmana Vishwadevyavata. Abhruta Vishwakarmana Vishwadevyavata. Devyavata. Bhuvananya Bhruta Vishwakarmana Vishwadevyavata. So what this mantra tells you that Jyotisha Vibhrajam Suryaha. And again another feature is Divaha Rochanam Suryaha. Swaragachaha Rochanam Suryaha. I hope you understand these sentences. And then Jyoti is the thing. Surya Jyotihi. And ಜ್ಯೋತಿಷಿಂದ, ತನ್ನಲ್ಲಿರುವ ಜ್ಯೋತಿಯಿಂದ ಎಲ್ಲ ಕಡೆ ಅವರು ತುಂಬ ಭ್ರಾಜಮಾನವಾಗಿ, ವಿಶೇಷವಾದ ಭ್ರಾಜಮಾನವಾಗಿ ಕಾಂತಿಯಲ್ಲಿದ್ದಾನೆ. ಅಷ್ಟೇ ಅಲ್ಲ, ಹಿ ಈಸ್ ರೋಚನಂ ದಿವಹ ಸ್ವರಗಚ್ಚಃ. ಹಿ ಈಸ್ ಒನ್ ಹೂ ಈಸ್ ಶೈನಿಂಗ್ forth very much from the heights of the heaven. ಸೊ ಅಲ್ಲಿಂದ ರೋಚನವನ್ನು ಬರೆದ. ಇವರು ನೋಡಿ, ಈ ಪುರೋಹಿತರು ಬಂದು ಮದುವೆಯಲ್ಲಿ ಹೇಳ್ತಾರೆ, ರೋಚನೋ ರೋಚಮಾನ. ಗೊತ್ತೇನಪ್ಪ ಶಿವಲಿಂಗಯ್ಯ ಮಂತ್ರ? ಅದು ಮಂತ್ರ ಗೊತ್ತು, ಅರ್ಥ ಗೊತ್ತಿಲ್ಲ ಗುರುಗಳೇ. ಹೇಳು ಮಂತ್ರ ನೋಡೋಣ. ಅದು ಕೇಳಿಸಿದೆ, ಅವ್ರು ಹೇಳೋವಾಗ ಕೇಳ್ಕೊಂಡಿದ್ದೀನಿ ಅಷ್ಟೇ, ನಮ್ಗೆ ಪ್ರಾಕ್ಟೀಸ್ ಆಗಿಲ್ಲ. ಅದ್ರ ಅರ್ಥ ಏನು ಅಂತ ಗೊತ್ತಿಲ್ಲ. ರೋಚನೋ ರೋಚಮಾನ. ಸೊ ರೋಚನ ಈಸ್ ಬ್ರಿಲಿಯಂಟ್, ಬ್ರೈಟ್. ರೋಚಮಾನ ಶೈನಿಂಗ್ ಫೋರ್ತ್. ಅಂದರೆ ಅಲ್ಲಿ ಕೂತಿರುವ ಆ ಹುಡುಗ ಯಾರಿಗೆ ಆಶೀರ್ವಾದ ಕೊಡ್ತಾ ಇದೆಯೋ
ಆ ಆಶೀರ್ವಾದವನ್ನು ರೆಸಿಪಿಯೆಂಟ್ಗೆ ಕಾಂಪ್ಲಿಮೆಂಟ್. ಸೊ ಹಿ ಮಸ್ಟ್ ಬಿ ಆಸ್ ಬ್ರಿಲಿಯಂಟ್ ಅಂಡ್ ಆಸ್ ಶೈನಿಂಗ್ ಲೈಕ್ ದಿ ಸೂರ್ಯ ಭಗವಾನ್. ರೋಚನೋ ರೋಚಮಾನಃ ಶೋಭನೋ ಶೋಭಮಾನಃ ಅಂತ ಹೇಳ್ತಾರೆ. ಸೊ ರೋಚನಂ ಆ್ಯಂಡ್ ಶೋಭನಂ. ಶೋಭನಂ ಈಸ್ ಫಾರ್ಚೂನ್, ಸಂಪದಗಳು. ರೋಚನ ಅಂದರೆ ಕೀರ್ತಿ. ಸೊ ಅಲ್ಲಿ ಹುಡುಗ, ಮದುವೆ ಆಗ್ತಾ ಇರೋ ಹುಡುಗ ಅಥವಾ ಉಪನಯನ ಆಗಿರೋ ಹುಡುಗಕ್ಕೆ ಏನು ಮಾಡಬೇಕು ಅಂದರೆ ಅವನು ಕೀರ್ತಿಯುಕ್ತವಾಗಿ ನಡಬೇಕು ಅನ್ನೋದು ಆಶೀರ್ವಾದ ಮಂತ್ರ. ಸೊ ರೋಚನ ಹಂಗೆ ಇಲ್ಲಿ ರೋಚನಂ ದಿವಹ. ಏನು ಸಮಾಚಾರ ಅಂದರೆ ಏನ ಇಮಾ ವಿಶ್ವ ಭುವನಾನಿ ಆಭೃತಾ. ಬೈ ಹೂಮ್. ಏನ ಅಂದರೆ ಬೈ ಹೂಮ್, ತೃತೀಯ ಭಕ್ತಿ ಏಕವಚನ. ವಿಶ್ವಭುವನಾನಿ ಅಂದರೆ ಆಲ್ ಯೂನಿವರ್ಸಸ್. ದೆರ್ ಆರ್ ಹೌ ಮೆನಿ ಭುವನಾಸ್? 14 ಭುವನಾಸ್ ಆರ್ ದೇರ್. 14 ಭುವನಗಳಿದೆ. ಆ 14 ಪ್ರಪಂಚಗಳಲ್ಲಿ ಇಲ್ಲಿ ಪರಮಾತ್ಮ ರೋಚಮಾನವಾಗಿದ್ದಾನೆ ಪುರ್ಯ. ಆ್ಯಂಡ್ ದೇರ್ ಫೋರ್ ಭುವನಾನಿ ಆಭೃತಾ. ಹಿ ಹ್ಯಾಸ್ ಹೆಲ್ಡ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಶೆಡಿಂಗ್ ಲೈಟ್ ಟು ಆಲ್ ದಿ 14 ಭುವನಾಸ್ ಇನ್ ದಿ ಯೂನಿವರ್ಸ್. ಈ ವಿಶ್ವದಲ್ಲಿರೋ 14 ಭುವನಗಳ ಮೇಲೆ ಕಾಂತಿಯನ್ನು ವಿಸ್ತಾರವಾಗಿ ಕೊಡ್ತಾ ಇದ್ದಾನೆ ಸೂರ್ಯ ಭಗವಾನ್. ಅಂಡ್ ಆಲ್ಸೋ ವಿಶ್ವದೇವಿ ಆವತಾ ವಿಶ್ವಕರ್ಮಣ. ಸೊ ಸೂರ್ಯ ಭಗವಾನ್ ಈಸ್ ಗಿವಿಂಗ್ ಪ್ರೊಟೆಕ್ಷನ್ ಟು ಆಲ್ ದಿ ಗಾಡ್ಸ್ and he is the universal architect. Vishwakarma is the universal architect in a sense that he is the wonderful designer, builder, etc. All those features are there in Surya Bhagavan. And Surya is Rudra, and Rudra is the Silpa Devata, and he is the architect of all architects in the world. Now I think I have explained, therefore I am not going further deeper into these mantras. Now the next mantra. ಗುರುಗಳೇ, ನಾಗರತ್ನ ಮೇಡಮ್ ಗೋಪಿನಾಥ್ ಸರ್ ಹೇಳ್ತಾರೆ, ಟೆಸ್ಟ್ ಕಳ್ಸಿದೀನಿ ಅವ್ರು. ವೆರಿ ಗುಡ್. ಸೊ ಈಗ ಈ ಮಂತ್ರ ಓದು. ಆ ಯಂ ಗೌ ಪೃಷ್ಣಿರಕ್ರಮೀ. ಹೇಳು ಬಾಬು. ಆಯಂ ಗೋ ಪ್ರಶ್ನರಕ್ರಮೀದ. ಆಯಂ ಗೋ ಪ್ರಶ್ನಿರಕ್ರಮೀದ್. ದಶಧನ್ಮಾತರಂ ಪುರಃ. ದಶಧನ್ಮಾತರಂ ಪುರಃ. ದಶಧನ್ಮಾತರಂ ಪುರಃ. ಪಿತರಂ ಚ ಪ್ರಯನ್ ಸ್ವಃ. ಪಿತರಂ ಚ ಪ್ರಯನ್ ಸ್ವಃ. ಪಿತರಂ ಚ ಪ್ರಯನ್ ಸ್ವಃ. This is the most popular mantra which is used in, especially connected with Surya Bhagavan. I think it will come in Aruna Prashna also, and it otherwise in other contexts also. It is so. This is a Gayatri mantra, which means that Pitaram cha prayan suvaha mata puraha dasan mataram puraha and gauhu prushnihi. And it's talk about gauhi is the cow. Prishni is the color. So even among there are also number of colors to the cows. Color of the cow also is important when you are picking up the ghee out of the milk of the respective cows. So ನಮ್ಮ ಋಷಿಗಳು ತುಂಬ ಪ್ರಿಸ್ಕ್ರಿಪ್ಷನ್ ಏಜೆಂಟ್ಸ್ ಆಗಿದ್ದಾರೆ. they prescribe so many things to that such that they become pleasing to that. And Pitru Devatas, not only Devatas are being taken care by Surya Bhagavan, also the Pitru Devatas, that is the departed souls, and in English they call it as a mains. This October is Halloween day ಅಂತ ಮಾಡ್ತಾರೆ ವೆಸ್ಟರ್ನ್ ಕಂಟ್ರೀಸಲ್ಲಿ, ಅಮೆರಿಕಾದಲ್ಲಿ. ಸೊ ಪ್ರತಿಯೊಬ್ಬರು ಮನೆ ಮುಂದೆ ಕುಂಬಳಕಾಯಿ ಇಟ್ಟಿರ್ತಾರೆ. ಆ್ಯಂಡ್ ಸ್ವಲ್ಪ ಅಷ್ಟು ಇಷ್ಟು ಮಶಾನ ಮಾಡ್ಕೊಂಡಿರ್ತಾರೆ. ದೇ ವಿಲ್ ಹ್ಯಾವ್ ಗ್ರೇವ್ ಯಾರ್ಡ್, ಆ್ಯಂಡ್ ದಿ ಇಂಟೆನ್ಷನ್ ಈಸ್ ದಟ್
the departed souls connectedly, they are not to return to them and pester on the roads. ಅದಕ್ಕೋಸ್ಕರ ರೋಡಲ್ಲಿ ಆವಾಗಲೇ ಟ್ರಾಫಿಕ್ ಇದೆ. ಸೊ ಈಗಲೂ ಸತ್ತಿರೋರೆಲ್ಲ ಬಂದು ರೋಡಲ್ಲಿ ನಡೀತಾ ಇದ್ರೆ ಇಮ್ಯಾಜಿನ್. ಏನು ಗೋಪಿನಾಥ್? ಅವರು ವೆಹಿಕಲ್ ತೊಗೊಂಡು ಬಂದರೆ ರೋಡ್ ವಿಲ್ ನಾಟ್ ಬಿ ಎನಫ್. ಆ ಥರ ಆಗಬಾರ್ದು ಅಂತ ಈ ಮಹಾಲಯ ಅಮಾವಾಸ್ಯೆ ದಿವಸ ಎಲ್ಲರಿಗೂ ಊಟ ಕೊಟ್ಟು ಕಳಿಸ್ಬಿಡ್ತೀವಿ ಒಂದು ವರ್ಷ. So there are so many meanings and messages from the Mahalaya Amavasya or Pitru Pakshas which we celebrate. Because ಯಾರು ಸತ್ತೋದ್ರು ಪಾಡ್ಯಮಿಯಿಂದ ಅಮಾವಾಸ್ಯ ಪೂರ್ಣಮಿ ಒಳಗಡೆ ಸತ್ತಿರಬೇಕಲ್ವಾ. ಸೊ ಪೀಪಲ್ ಆರ್ ಬಾರ್ನ್ ಇನ್ ಬಿಟ್ವೀನ್ ದೀಸ್ 15 days, 15 ತಿಥೀಸ್, ಆರ್ ಇನ್ ಬಿಟ್ವೀನ್ ದ 15 ತಿಥೀಸ್ ದೇ ಮಸ್ಟ್ ಹ್ಯಾವ್ ಡಿಪಾರ್ಟೆಡ್ ಫ್ರಮ್ ದಿ ಬಾಡಿ. ಸೊ ಅದರಿಂದ ಈ 15 ದಿವಸಗಳು ತುಂಬ ಕಾಮನ್, either to take birth or to die. ಅಂತಶ್ಚರತಿರೋಚನಾಸ್ಯ ಪ್ರಾಣಾತ್. ಅಂತರಶ್ಚರತಿರೋಚನಾಸ್ಯ ಪ್ರಾಣಾದ್. ಅಂತರಶ್ಚರತಿರೋಚನಾಸ್ಯ. Look at the book again. ಅಂತಶ್ಚರತಿ ರೋಚನಾಸ್ಯ. ಅಂತಶ್ಚರತಿ ರೋಚನಾಸ್ಯ ಪ್ರಾಣಾದಪಾನತಿ. 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 ವ್ಯಖ್ಯನ್ಮಹಿಷೋ ದಿವಂ. ವ್ಯಖ್ಯನ್ಮಹಿಷೋ ದಿವಂ. ವ್ಯಖ್ಯನ್ಮಹಿಷೋ ದಿವಂ. ತ್ರಿಂಶದ್ಧಾಮ ವಿರಾಜತಿ. ತ್ರಿಂಶದ್ಧಾಮ ವಿರಾಜತಿ. ತ್ರಿಂಶದ್ಧಾಮ ವಿರಾಜತಿ. ವಾಕ್ಪತಂಗಾಯ ಧೀಯತೆ. ವಾಕ್ಪತಂಗಾಯ ಧೀಯತೆ. ವಾಕ್ಪತಂಗಾಯ ಧೀಯತೆ. ನೆಕ್ಸ್ಟ್. ಪ್ರತಿ ವಸ್ತೋ ರಹದ್ಯುಭಿಃ. ಪ್ರತಿ ವಸ್ತೋ ರಹದ್ಯುಭಿಃ. ಸೊ ಇಲ್ಲಿ ತನಕ ಸೂರ್ಯನ ವರ್ಣನೆ ಆಯಿತು. ಅಂಡ್ ಫೈನಲಿ ಇಟ್ ಈಸ್ ಬೀಯಿಂಗ್ ಸೆಡ್ ದಟ್ ಅಸ್ಯ ರೋಚನ ಅಂತಶ್ಚರತಿ. ದಿ ಆಶೀರ್ವಾದಂ, ದಿ ಬ್ರಿಲಿಯನ್ಸ್ ಆಫ್ ಸೂರ್ಯ ಭಗವಾನ್ ಈಸ್ ಮೂವಿಂಗ್ ಇನ್ಸೈಡ್ ಅವರ್ ಬಾಡಿ. ಅಂದ್ರೇನು, ಒಳಗಡೆ ಇರೋ ಅಂಗಾಂಗಗಳೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು. ಆ ಒಳಗಡೆ ಇರೋ ಅಂಗಗಳು ತುಂಬ ಚೆನ್ನಾಗಿ ಅವ್ರ ಪಾಠ ನಾರ್ಮಲ್ ಆಗಿದ್ದರೆ ಯು ಡೋಂಟ್ ರಿಮೆಂಬರ್ ದಟ್ ಯು ಹ್ಯಾವ್ ಎ ಬಾಡಿ ಅಟ್ ಆಲ್. ಅದಕ್ಕೋಸ್ಕರ ಅಂತ ಅದಾಗೋದಕ್ಕೆ ಕಾರಣ ಯಾರು ಅಂದರೆ ಮಹಾತ್ಮ. ಸೊ ಅಸ್ಯ ರೋಚನ, ಅಸ್ಯ ಸೂರ್ಯಸ್ಯ ರೋಚನ ಅಂತಶ್ಚರತಿ. ಸೊ ಹಿ ಈಸ್ ದಿ ಆಕ್ಟಿವೇಟಿಂಗ್ ಎನರ್ಜಿ ಮೂವಿಂಗ್ ಇನ್ಸೈಡ್ ಅವರ್ ಬಾಡಿ, making all the inner body limbs to become active and working constantly. And how is he operating the body being inside? Pranadapanati. So pranayama is there, So he will inhale and exhale. This is exactly what is taking place. So Surya Bhagavan ಇದ್ದಾಗ ನಮಗೆ ಏ ತರಹ ಭಯ ಇಲ್ಲ. And therefore he is taken to be Divam Mahishaha Vyakhyan. He has been commented as the Mahisha of the heaven. Next, Trimshadhama Virajati. Trimshadhama Virajati. Trimshadhama Virajati. Yeah. Vakpatangaya dhiyate.
वाक्पतङ्गाय धीयते प्रति प्रतिवस्तोरः यद्युभिः प्रतिवस्तोरहद्युभिः Rutam cha satyam cha bhit. So yoga, he comes to the Ruta and Satya, the two things which are reserved with him. That's what it is being pointed out here. Because if you were to log in or with a computer, you will see only that. Prativastu ahajjubihi. You can say whether you have brought that or this. So then we conclude today with this mantra. Odhyanapa, I have already read it. Rutam cha satyam cha. तं च सत्यं च भिद्धा तपसो अध्यजायत ततो रात्र्यजायत ततो समुद्रो आर्णवः समुद्राधार्णवदादधि संवत्सरो अजायत अहोरात्राणि विदधद्विश्वस्य मिषतो वशी सूर्याचन्द्रमसो धाता यथा पूर्वमकल्पयत् दिवं च पृथिवीं चान्तरिक्षमथो स्वः. Beautiful. Arthavaitalapa. Actually, this mantra I have explained in our Vedanada Sarit. ನೋಡಿದ್ಯಾನಪ್ಪ? ಮೋಸ್ಟ್ಲಿ ವೇದನಾ ಸರಿತು ಓಪನ್ ಮಾಡಬೇಕು. ಸುಮ್ಮನೆ ವಾಟ್ಸಪ್ಪಲ್ಲಿ ಬಂದರೆ ಅದನ್ನು ಇಗ್ನೋರ್ ಮಾಡಬಾರ್ದು. ಯು ಶುಡ್ ಓಪನ್ and see how beautiful articles are there inside it. And share to your friends and educate them. Vidyadana is really good. And ಅದಕ್ಕೋಸ್ಕರ ಇನ್ನೊಬ್ಬರನ್ನು ಕೂಡ ಎಜುಕೇಟ್ ಮಾಡಬೇಕು. ಸೊ ಇಲ್ಲೇನಾಯಿತು, ಋತಮು ಸತ್ಯಮು, these two concepts have born because of tapas. Not only they, but also Ratri, Samudra and Arnava because of tapas. And from Samudra, there was born the Arnava and then Samvatsara. Samudra Deva has given rise for the two things, Samvatsara. And again, another thing is next from that Rutam and Satyam, the Ratri happened, and then Tato Ratri Jayata Tata Samudro Arnavaha. So you agree, Samudram, Arnavaha, and Ratri. These are all the subsequent objects of creation by Surya Bhagavan or after that Pralayam. And again, in the next verse, Samudradarnavatu Adhi Samvatsaro Ajayata. So, ಈ ಅರ್ಣವವಾಗಿರುವ ಸಮುದ್ರಕ್ಕೆ ರೆಪ್ರೆಸೆಂಟೇಟಿವ್ ಆಗಿ ಏನು ಪುಸ್ತಕ ಸ್ಟಾರ್ಟ್ ಮಾಡಬೇಕು ಅಂತ ಬಂದರೆ ಕ್ವಶನು, ದಿ ಆನ್ಸರ್ ಕುಡ್ ಬಿ ದಟ್ ವಿ ಹ್ಯಾವ್ ಟು ವೇಟ್ ಇನ್ ದ ರೋಡ್, ದೆನ್ ಓನ್ಲಿ ಯು ಹ್ಯಾವ್. And Surya Chandramasau Dhata Yatha Purvamakalpayatu. So how were they before deluge? Pralayaka ಮುಂಚೆ ಈ ದೇವತೆಗಳೆಲ್ಲ ಹೆಂಗಿದ್ರೋ, in the same manner, after Pralayam, they are again projected accordingly by them. That's why Surya, Chandrama, Dhata. So Dhata is Prajapati, the creator. ಇವರೆಲ್ಲರನ್ನು ಪರಮಾತ್ಮ ನಾರಾಯಣ has introduced them into the world as it is, as they were earlier. And not only that, he created or he divided the entire space into Swargaloka, Prithvi Loka, and Antariksha Loka and Swargaloka. So the heaven, earth, mid-air, and
and again super heaven. That's what we call swaha. Swaragacho ಇದೆಯಲ್ಲ ಅಲ್ಲಿ, ಸ್ವರಗಚ್ಚೋ ರೋಚನಂ ದಿವಹ. Even the Swaraloka also, Swargaloka, there will be the light of the Paramatma. Otherwise we cannot see. That's why Saura Sukta is very interesting to give you plenitude of knowledge in this aspect. And there was also a feeling when Brahmadeva took classes on Vedas, when who are the students? Gods, men, and Rakshasas. ಈ 3 ಜನ ಪಾಠ ಕೇಳಿದ್ದಾರೆ. ಅಲ್ಲ, ಅವ್ರು ಗ್ರ್ಯಾಜುಯೇಟ್ಸ್ ಆದಮೇಲೆ ಇನ್ನೇನು ಕಲಿಸ್ಬೇಕಲ್ಲ. ಸೊ ಆವಾಗ ಕ್ಯಾಂಪಸ್ ಸೆಲೆಕ್ಷನ್ ತರಹ ಮಹಾವಿಷ್ಣು ಅವ್ರನ್ನೆಲ್ಲರನ್ನು ದೇವತೆಗಳನ್ನು ಸ್ವರ್ಗಲೋಕದಲ್ಲಿ ಇಟ್ಟಿದ್ದಾರೆ. ಸೊ ದೇ ಗೇವ್ ಸ್ವರ್ಗ ಆ್ಯಂಡ್ ದಿವಹ ಆ್ಯಸ್ ದೇರ್ ರೆಸಿಡೆನ್ಷಿಯಲ್ ಪ್ಲೇಸ್. ಆ್ಯಂಡ್ ಮಾನವರಿಗೆ ಮರ್ತ್ಯಲೋಕ ಅಂದರೆ ದೇ ಶುಡ್ ಡೈ and they cannot continue upon the earth for long. Therefore, the men have been granted to stay upon the earth. But ಈ ರಾಕ್ಷಸರು ತುಂಬ ಬಲವಂತರು, ಆ್ಯಂಡ್ ಅವ್ರು ಏನು ಕಿತಾಪತಿ ಮಾಡ್ತಾರೋ ಗೊತ್ತಿಲ್ಲ. that kind of trouble and difficulties and calamities that they cause for human beings who are suras, who are very weak, frail, fragile. ಅದಕ್ಕೋಸ್ಕರ ಪರಮಾತ್ಮ ಸೂರ್ಯ ವಿಷ್ಣು ಪುಷ್ ದೆಮ್ ಡೌನ್ ದಿ ಪಾತಾಳಂ. ಅದರಿಂದ ಈ ಪಾತಾಳ ಲೋಕದಲ್ಲಿದ್ದರೆ ತುಂಬ ಕತ್ಲು ಕಷ್ಟಗಳು. ಅದು ಅಸುರಾಸ್ ಆರ್ ಯೂಸ್ ಟು ದ್ಯಾಟ್. ಆ್ಯಂಡ್ ಆವಾಗ ದೇ ವಾಂಟ್ ಟು ಗೋ ಟು ಹೈಯೆಸ್ಟ್ ಪ್ರಮೋಷನ್ ಪ್ಲೇಸ್, ದಟ್ ಈಸ್ ಸ್ವರ್ಗಲೋಕ. ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಅವ್ರಿಗೆ. ದೇರ್ ಫೋರ್ ಹೌ ಡು ದೇ ಗೋ ಟು ಸ್ವರ್ಗಲೋಕ? Simple method is to affect or trouble the human beings, because the human beings are connected to the gods. Gods and men are juxtaposed in their own aspirations and all that. Gods come to earth as per Bhagavatam. ದೇವತೆಗಳು ಭೂಲೋಕಕ್ಕೆ ಬರಬೇಕು ಅಂತ ಆಸೆ. ಆ್ಯಂಡ್ ಭೂಲೋಕದಲ್ಲಿರುವ ಮರ್ತ್ಯರಿಗೆ ಸ್ವರ್ಗಲೋಕಕ್ಕೆ ಹೋಗಬೇಕು ಅಂತ ಆಸೆ. ನೋಡಿದ್ರಾ? ಸೊ ಆಶಾ ಅನ್ನೋದು ಪಾಶ. ಆಶಾ ಅನ್ನೋದು ಎಲ್ಲ ಪ್ರಾಣಿಗಳಿಗಿದೆ. ಅದರಿಂದ ಅರುಣಪ್ರಶ್ನದಲ್ಲಿ ನಮ್ಮ ಋಷಿಗಳು ಹೇಳ್ತಾರೆ, ಮೃತ್ವಾ ಪುನರ್ಮೃತ್ಯುಮಾಪದ್ಯಂತೆ ಅಜ್ಯಮಾನ ಸ್ವಕರ್ಮಭಿಃ ಯೇ ಶರೀರಾ ಪ್ರಪದ್ಯಂತೆ ಯಥಾ ಪುಣ್ಯಸ್ಯ ಕರ್ಮಣಃ ಅಪಾಣ್ಯಪಾದಕೇಶಾಸಃ ತತ್ರ ತೇ ಯೋನಿಚಾ ಜನಾಃ. ಎಷ್ಟು ಚೆನ್ನಾಗಿದೆಯಲ್ಲ ಇದು. ದಿಸ್ ಈಸ್ ವಾಟ್ ಈಸ್ ದಿ ಟ್ರೂತ್ ಆಫ್ ಲೈಫ್. ಯೋನಿಚಾ ಜನಾಃ, ದೋಸ್ ಪೀಪಲ್ ಬಾರ್ನ್ ಥ್ರೂ ಎ ಸೀಟ್ ಆರ್ ಥ್ರೂ ಎ ಸೋರ್ಸ್. ಯೋನಿಯಿಂದ ಹುಟ್ಟಿರೋರ ಪ್ರತಿಯೊಂದು ಜನರಿಗೆ, ಅವ್ರ ಜನ್ಮ ಹೊತ್ತಿರೋರಿಗೆ, ಅವರಿಗೆಲ್ಲ ಏನಾಗಿದೆ ಅಂದರೆ ದೇ ಗೆಟ್ ದಿ ಬಾಡಿ ಅಕಾರ್ಡಿಂಗ್ ಆಸ್ ದೇರ್ ಪುಣ್ಯಂ ಅಂಡ್ ಪಾಪಂ balance with which they are all there. So yatha punyasya karmanaha, punyada karma ಎಷ್ಟಿದೆಯೋ ಅಕಾರ್ಡಿಂಗ್ಲಿ ಪೀಪಲ್ ಆರ್ ಗಿವನ್ ದಿ ಪ್ಲೇಸ್ಮೆಂಟ್ಸ್. ಅದೇ ರೀತಿಯಾಗಿ ಪಾಪದ ಕರ್ಮ ಹೆಚ್ಚಿದ್ರೆ ಅಕಾರ್ಡಿಂಗ್ಲಿ ಪ್ಲೇಸ್ಮೆಂಟ್ಸ್ ಹ್ಯಾವ್ ಬಿನ್ ಗಿವನ್. ಸೊ ಈ ಪ್ಲೇಸ್ಮೆಂಟ್ಸ್ ವಿಚ್ ವಿ ಆರ್ ಎಂಜಾಯಿಂಗ್ ಅಪಾನ್ ದಿ ಅರ್ತ್ ಆರ್ ನಾಟ್ ಅವರ್ ಓನ್. ದೆರ್ ಈಸ್ ವಾಟ್ ವಿ ಕಾಲ್ ಎಸ್ ದೇವತಾ ಕೃಪಾ ಆ್ಯಂಡ್ ಪಿತೃಕೃಪಾ. ದೇವತೆಗಳು ಕೃಪೆಯಿಂದ ನೀವು ಮನೆ, ಬಿಲ್ಡಿಂಗು ಎಲ್ಲ ಮಾಡ್ತೀರಿ, ಆವಾಸ. ಆ್ಯಂಡ್ ಪಿತೃದೇವತೆಗಳ ಅನುಗ್ರಹದಿಂದ ಇಂಟೀರಿಯರ್ ಡೆಕೋರೇಷನು, ಎಕ್ಸ್ಟೀರಿಯರ್ ಡೆಕೋರೇಷನ್ ಅಲ್ಲ, ಅಲಂಕಾರ. ನೀವಿರೋ ಜಾಗಕ್ಕೆ ಅಲಂಕಾರ ಮಾಡ್ಕೋಬೇಕು ಅಂದರೆ ಪಿತೃ ಆಶೀರ್ವಾದ ಮೇಡು. ದೇರ್ ಫೋರ್ ವಿ ಆಲ್ವೇಸ್ ಸೇ ದ್ಯಾಟ್ ಪಿತೃಗಳಿಗೆ ಸ್ವಧಾ, ದೇವತೆಗಳಿಗೆ ನಮಸ್ಕಾರ ಅಂತ. ಹಾಗೆ ಇಲ್ಲಿ ನೋಡಿದ್ರೆ ಈ 3 ಲೋಕಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಋತವು, ಸತ್ಯ, ದೆನ್ ಇವೆಲ್ಲ ತಪಸ್ಸು ಮಾಡಿದ್ದರಿಂದ ಈ 2 ಅಚೀವ್ಮೆಂಟ್ ಆಗತ್ತೆ.
ಅಂಡ್ ಹೆಂಗ್ ಬರುತ್ತೆ ಅಂದರೆ ಅವ್ರು ಹೇಳ್ತಾರೆ ಋತಂ ಚ ಸ್ವಾಧ್ಯಾಯ ಪ್ರವಚನೇ ಚ ದಮಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಸತ್ಯಂ ಚ ಸ್ವಾಧ್ಯಾಯ ಪ್ರವಚನೇ ಚ ಅಂತ ನಮ್ಮ ತೈತ್ರಿಯ ಉಪನಿಷತ್ತು ಮಹಾನಾರಾಯಣ ಉಪನಿಷತ್ತು ಎಲ್ಲ ಉಪನಿಷತ್ತಲ್ಲಿ ಹೇಳ್ತಾರೆ. ಸೊ ಸ್ವಾಧ್ಯಾಯ ಅಂಡ್ ಪ್ರವಚನ, ನೀವು ಏನನ್ನ ಮಾತಾಡಬೇಕು ಅಂದರೆ ಪ್ರಿಪರೇಷನ್ ಮಾಡ್ಕೊಂಡು ಹೋಗಬೇಕು. ಕೆಲವರು ಹೇಳ್ತಾರೆ ಒಂದು ಉಪನ್ಯಾಸ ಕೊಡಬೇಕು ಅಂದರೆ ಟಫ್ ಆಗಿ 10 ಗಂಟೆ ಪ್ರಿಪರೇಷನ್ ಇದ್ರೇನೆ ಬಾಳದು. ಒಂದು ಪ್ರಾಜೆಕ್ಟ್ ಪ್ರೆಸೆಂಟ್ ಮಾಡಬೇಕು ಅಂದರೆ ಎಷ್ಟು ದಿವಸಗಳು, ತಿಂಗಳ ಕಟ್ಟೆ ವಿ ಹ್ಯಾವ್ ಗಾಟ್ ಟು ಹ್ಯಾವ್ ಎ ಪ್ರಿಪರೇಷನ್. ವಿತೌಟ್ ಪ್ರಿಪರೇಷನ್ ಇಫ್ ಯು ಪ್ರೊಜೆಕ್ಟ್ ಯುವರ್ ಸೆಲ್ಫ್ ಯು ವಿಲ್ ಬಿ ಎ ಫೂಲ್. ಅದಕ್ಕೋಸ್ಕರ ಇಲ್ಲಿ ತಪಸ್ಸಿಂದ ಋತವನ್ನು ಸತ್ಯವನ್ನು ಪ್ರೊಜೆಕ್ಟ್ ಮಾಡಿದ್ದಾರೆ. ಅದೇ ತಪಸ್ಸಿಂದ ರಾತ್ರಿ ಸಮುದ್ರ ಅರ್ಣವ ಬಂದಿದೆ. ಆ ಸಮುದ್ರದಿಂದ, ಸಮುದ್ರ ಇಸ್ ಎ ಟೋಟಲ್ 1 ಯೂನಿಟ್. ಹೌ ಡು ಯು ಮೆಷರ್? ಸಂವತ್ಸರೋ ವಾ ಅಪಾಮಾಯತನಂ ಆಯತನವಾನ್ ಭವತಿ ಯಸ್ ಸಂವತ್ಸರಸ್ಯಾಯತನಂ ವೇದ ಆಯತನವಾನ್ ಭವತಿ ಆಪೋ ವೈ ಸಂವತ್ಸರಸ್ಯಾಯತನಂ ಅಂತ ನಮ್ಮ ಕೊನೆಯಲ್ಲಿ ಆಪೋ ಆ ಮಂತ್ರ ಸ್ವರ್ಣ ಪ್ರಶ್ನೆ ಗಿವ್ಸ್ ಯು ದ್ಯಾಟ್. ಅಂದರೆ ಸಂವತ್ಸರ ಆದಮೇಲೆ, ಆ ಸಂವತ್ಸರ ಆದಮೇಲೆ ಏನು ಮಾಡುತ್ತೆ? ಯೋಪ್ಸುನಾವಂ ಪ್ರತಿಷ್ಠಿತಾಂ ವೇದ ಪ್ರತ್ಯೇವ ತಿಷ್ಠತಿ ಅಂತ ಹೇಳ್ತೀವಿ. ಅಂದರೆ ಅಪ್ಸುನಾವಂ ಪ್ರತಿಷ್ಠಿತಂ ಅಂದರೆ ನಾವ ಯಾವುದು ಅಂದರೆ ಸಮುದ್ರ, ಐ ಮೀನ್ ದ ಇಯರ್. ಸೊ ಸಂವತ್ಸರ ಅನ್ನೋ ನಾವದ ಮೇಲೆ ಆರ್ ಬೋಟ್ ಮೇಲೆ ನೀರಲ್ಲಿದ್ದರೆ ನೀರಿನ ಪ್ರಾಬ್ಲಮ್ ನಮಗಿರೋದಿಲ್ಲ. ವಾಟರ್ ಇಸ್ ನೋ ಪ್ರಾಬ್ಲಮ್, ಯು ಹ್ಯಾವ್ ಗಾಟ್ ಎ ಬೋಟ್. ಬಟ್ ವಾಟರ್ ಇಸ್ ಅ ಪ್ರಾಬ್ಲಮ್ ವೆನ್ ಯು ಡೋಂಟ್ ಹ್ಯಾವ್ ಎ ಬೋಟ್. Like that, see, that's why it said ಆಯತನವಾನ್ ಭವತಿ. ಹಾಗೆ ಸಮುದ್ರದಿಂದ ಅರ್ಣವ, ಅರ್ಣದಿಂದ ಸಮುದ್ರವ, ಐ ಮೀನ್ ಸಂವತ್ಸರ, ಸಮುದ್ರದಿಂದ ಅಹೋರಾತ್ರಿಗಳು. ಆ್ಯಂಡ್ ಸಿಮಿಲರ್ ಟು ದ್ಯಾಟ್ ವಿಶ್ವಸ್ಯ ವಸಿ. ಇದನ್ನೆಲ್ಲ ವಸಿ ಅಂದರೆ ಈ ಐಟಮ್ಸ್ ದಟ್ ಹಿ ಹ್ಯಾಸ್ ಕ್ರಿಯೇಟೆಡ್ are under the control of Surya Bhagavan, Ishvara. Therefore, we have only few Narayanas: Surya Narayana, Vipra Narayana, Samudra Narayana, Aswatha Narayana, and Mahanarayana. You understand? So that's why we have got one Upanishad called Mahanarayana Upanishad, which we have done for a very long days in our Vedadhyana Kendra. And thanks to Seshachalaya, he has put them in our YouTube, all the Mahanarayana Upanishad classes. ಸೊ ಅದರಿಂದ ನಾವು ಯಾವ ಕ್ಲಾಸ್ ಬೇಕಾದರೂ ಆ ಕ್ಲಾಸನ್ನು ನಾವು ಕ್ಲಿಕ್ ಮಾಡಿಬಿಟ್ರೆ ಯು ವಿಲ್ ಕಮ್ ಟು ನೋಟ್ ಡೌನ್ ವಾಟ್ ಅವರ್ ಪ್ರೊನೌನ್ಸಿಯೇಷನ್, ರೆಸಿಟೇಷನ್, ರೆಪಿಟೇಷನ್ ಆ್ಯಂಡ್ ಆಲ್ಸೋ ಸಮ್ ಫಾರ್ಮಲ್ ಮೀನಿಂಗ್. ಸೊ ಈ ತರಹ ನಾವು ಮಾಡ್ತಾನೇ ಬರ್ತಾ ಇದ್ದೀವಿ. ಈವನ್ ದಿ ಸೌರ ಸೂಕ್ತ ಆಲ್ಸೋ ಗೋಸ್ ಇನ್ ಟು ದಿ ಚಾನಲ್, ಅವರ್ ಯೂಟ್ಯೂಬ್ ಚಾನಲ್ ಆಫ್ ಅವರ್ ನಾದವೇದಾಧ್ಯಯನ ಕೇಂದ್ರ. ಆ್ಯಂಡ್ ಇಲ್ಲಿ ಏನಾಗುತ್ತೆ, ಕೊನೆಗೆ ಏನಾಗುತ್ತೋ, ಸೂರ್ಯ ಚಂದ್ರಮಸೌ ಧಾತ ಅಕಲ್ಪಯತು ಪೂರ್ವಂ ಯಥಾ. ಸೊ ಅವರಲ್ಲಿ ಯಾವ ತರಹ ಮಾರ್ಪಾಟು ಮಾಡಿಲ್ಲ ಪರಮಾತ್ಮ. ರಬ್ಬರ್ ಸ್ಟ್ಯಾಂಪ್ ತರಹ ಬಿಫೋರ್ ಕ್ರಿಯೇಷನ್, ಬಿಫೋರ್ annihilation, how these people kept on functioning, kept on in form and features, same thing again imported back afterwards once again. So yatha purvam means carbon copy, same, no, as it was previously. ಅದನ್ನು ಏನು ಹೇಳ್ತಾರಪ್ಪ ಇಂಗ್ಲೀಷಲ್ಲಿ, ಡಿಟ್ಟೋ ಅಂತ ಎರಡು ಕಾಮಗಳು ಹಾಕ್ತಾರೆ. ಡಿಟ್ಟೋ ಅಂದ್ರೇನು? ಸೇಮ್ ಮ್ಯಾನರ್, ನೋ, ದಟ್ಸ್ ವಾಟ್ ಇಸ್ ಕಾಲ್ಡ್ ಯಥಾಪೂರ್ವಂ. ಆ್ಯಂಡ್ ಇನ್ನೊಂದೇನೆಂದರೆ ಅದನ್ನು ಕಾರ್ಬನ್ ಕಾಪಿ ಅಂದರೆ ನೀವೇನು ಮಾಡಿದ್ರು ಅದು ಮಾಡುತ್ತಾ ಇದೆ. ಆ್ಯಂಡ್ ಯಥಾವಾದಿ ತಥಾವಾದಿ ಅಂತ. ಸೊ ರಾಮನು ಎಷ್ಟು ಮಾತ್ರ ಮೆಸೇಜ್ ಸುಗ್ರೀವನಿಗೆ ಹೇಳಿದ್ದಾನೋ ಅಷ್ಟು ಮಾತ್ರನೇ ಡೈರೆಕ್ಟಾಗಿ ಲಕ್ಷ್ಮಣ ಹೋಗಿ ಸುಗ್ರೀವನ ಡೆಲಿವರಿ ಮಾಡ್ತಾನೆ. ಹಿ ವಿಲ್ ನಾಟ್ ಆ್ಯಡ್ ಆರ್ ಡೂ ಎನಿ ಆಪರೇಷನ್ ಓವರ್ ದಟ್. ಶ್ರೀರಾಮ ಉವಾಚ ಭ್ರಾತ ಉವಾಚ ಅಂತ ಹೇಳಿ ಆ ಸುಗ್ರೀವನಿಗೆ ಕಾಶನ್ ಕೊಡ್ತಾನೆ. ಏನು ಕಾಶನ್ ಕೊಡ್ತಾನೆ ಗೊತ್ತಾ? ಬ್ಯೂಟಿಫುಲ್, ಆ ರಾಮಾಯಣದಲ್ಲಿ ಓದಬೇಕು, ಮನೆಯಲ್ಲಿ
You should start reading Ramayana. I should be thankful to my guru, Medavaram Subramanya Shastri. In 1962, September or so, he asked me, Prabhakar, you start reading every day one sloka from Ramayana, minimum. Don't spend the day without reading Ramayana. So don't allow the day for you to go. People always here talk about the end of the day. But how do you reach the end of the day? Only after reading one sloka from Ramayana or Bhagavatam. Because these are the only two Parayana Granthas. Mahabharata is not Parayana Grantha. That's why our Malla Chandrasekhar Shastri ಹೇಳ್ತಾರೆ, you should never read Mahabharata continuously. Allelele with gaps, intermissions, you should read Mahabharata. ಯಾಕೆಂದರೆ ಮಹಾಭಾರತ ಇಸ್ ಪಾರಾಯಣ ಅಂದರೆ ಯು ವಿಲ್ ಗೋ ಕಂಟಿನ್ಯೂಯಸ್ಲಿ, ಬಟ್ ವೆನ್ ಇಟ್ ಈಸ್ ಎ ಟೆಕ್ಸ್ಟ್, ವೆನ್ ಇಸ್ ಇತಿಹಾಸ, ಸೊ ಯು ಶುಡ್ ಪಿಕಪ್ ಸಮ್ ಎಪಿಸೋಡ್ಸ್ ಆ್ಯಂಡ್ ದೆನ್ ಡೂ ಇಟ್. ಆ್ಯಂಡ್ ನಮ್ಮ ವಾಸನ್ ಹೇಳಿದ್ರು, ಸರ್ ಮಂಡೇಸ್ ನಮಗೆ ನಾರಾಯಣೀಯಂ ಸ್ಟಾರ್ಟ್ ಮಾಡಿ ಅಂತ. ಐ ಥಿಂಕ್ ಸೊ. ಸೊ ಅವರು ಯಾವಾಗ ಮುಹೂರ್ತ ಫಿಕ್ಸ್ ಮಾಡ್ತಾರೋ ಅವ್ರನ್ನೆಲ್ಲ ನೀವು ಕೇಳಿ, ಆವಾಗ ಮಾಡೋಣ. ಸೊ ಇವಾಗ ದಸರಾ ದೇವಿ ನವರಾತ್ರಿ ಆಗೋಯಿತು. ಸೊ ವಿ ಕ್ಯಾನ್ ಸ್ಟಾರ್ಟ್ ಇಟ್ ಸಮ್ ಟೈಮ್. ಆಮೇಲೆ ಏನಾಯಿತು, ದಿವಂ ಚ ಪೃಥಿವೀಂ ಚ ಅಂತರಿಕ್ಷಂ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಲೋಕಾಸ್ ಆರ್ ಹೆವೆನ್, ಮಿಡ್ ಏರ್ ಆ್ಯಂಡ್ ಭೂಲೋಕ. ಈ ಮೂರು ಲೋಕಗಳನ್ನು ಮಾಡಿದ ಮೇಲೆ ಈ ಪಾತಾಳ ಲೋಕ ಈಸ್ ಡೀಪ್ ಡೌನ್ ದಿ ಪೃಥ್ವಿ ಲೋಕ ಓನ್ಲಿ. ದೇರ್ ಫಾರ್ ಈವನ್ ಇನ್ ದಿ ಪಸಿಫಿಕ್ ಓಷನ್ ವಾಟರಲ್ಲಿ, ಈವನ್ ಇನ್ ದಿ ಪಸಿಫಿಕ್ ಓಷನ್, at the end of the depth of 14th mile, what do you find? Earth only. For all rivers, the bed, earth is the bed, whatever be the depth of it. ಅದರಿಂದ ಭೂಮಿ ಅನ್ನೋದು ತುಂಬ ಆಳವಾಗಿರುತ್ತೆ. ಆ್ಯಂಡ್ ಎಲ್ಲಿ ಹೋದರೂ ಭೂಮಿ ಬೇಕು. ಅದರಿಂದ ಸೌಂದರ್ಯ ಲಹರಿಯಲ್ಲಿ ಫೈನಲ್ ಆಗಿ ಹೇಳ್ತೀವಿ, ಭೂಮೌ ಸ್ಖಲಿತ ಪಾದಾನಾಂ ಭೂಮಿರೇವಾವಲಂಬನಂ ತ್ರೈಜಾತಾಪರಾಧಾನಾಂ ತ್ವಮೇವ ಶರಣಂ ಶಿವೇ ಅಂತ ಸ್ವಾಹ ಅಂತ ಒಂದು ಆಹುತಿ ಫೈನಲ್ ಆಗಿ ಹಾಕ್ತೀವಿ. ಸೊ ಹಾಗೆ ಇಲ್ಲಿ ಪೃಥ್ವಿ ಮಾಡಿದ ಮೇಲೆ ಆಮೇಲೆ ಪೃಥ್ವಿ ಡೌನ್ ಏರಿಯಾಸ್ ತುಂಬ ಇವೆ. ಸಿಮಿಲರ್ಲಿ ಈ ದಿವದ ಲೋಕ ಲೇಔಟ್ಸ್ ಇದೆ. ಸ್ವಹ ಈಸ್ ದಿ ಅಲ್ಟಿಮೇಟ್ ಲೇಔಟ್ ಆಫ್ ದಿ ಥಿಂಗ್ಸ್. ಸಿ ಲೇಔಟ್ ಮಾಡುವಾಗ ಮುಖ್ಯವಾಗಿ ಲೇಔಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಹಳೆಯ ಕಾಲದಲ್ಲಿ ಬೆಂಗಳೂರು, ಮೈ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂಡ್ ಆಲ್ ಪೀಪಲ್ ದೇ ನೋ ಓನ್ಲಿ ಟೂ ಥಿಂಗ್ಸ್, ಬೆಂಗಳೂರು ದಂಡು, ಬೆಂಗಳೂರು ಸಿಟಿ ಅಂತ. ಸೊ ಲೆಟರ್ಸ್ ಬರೆಯೋವಾಗ ಅವ್ರು ಮಾಡ್ತಾರೆ, ಬೆಂಗಳೂರು ದಂಡು ಅಂತ ಬರೆದಿದ್ರೆ ಕಂಟೋನ್ಮೆಂಟ್ಗೆ ಬರುತ್ತೆ, ಬೆಂಗಳೂರು ಸಿಟಿ ಅಂದರೆ ಮಾರ್ಕೆಟ್ಗೆ ಹತ್ರ ಹೋಗುತ್ತೆ. ಐ ನೋ ದಟ್ ಮೈ ಗ್ರೇಟ್ ಗ್ರ್ಯಾಂಡ್ ಫಾದರ್ ಹ್ಯಾಡ್ ಸಮ್ ಲೆಟರ್ಸ್ ಪ್ರಿಸರ್ವ್ಡ್, and there just his name, Kalyam Lakshmi Narasimha Sarma, Bengaluru Dandu, that's all. Then he used to get all the postal things. So ಈ ತರಹ ತುಂಬ ಸಿಂಪಲ್ ಆಗಿತ್ತು. ಸೊ ಸ್ವಹ ಈಸ್ ಡಿವೈಡೆಡ್ ಆ್ಯಂಡ್ ಪೃಥ್ವಿ ಈಸ್ ಡಿವೈಡೆಡ್ ಇಂಟು ಮೋರ್ ಆ್ಯಂಡ್ ಮೋರ್ ರೀಜಿಯನ್ಸ್. ಸೊ ಆ ತರಹ ದೇರ್ ಫೋರ್ ಅಥಃ ಸ್ವಹ ಅನ್ನೋವಾಗ, ಈ ಅಥೋ ಅನ್ನೋವಾಗ ಸ್ವಹ ಈಸ್ ನಾಟ್ ಮೇಡ್ ಆಸ್ ಓನ್ಲಿ ಒನ್. And in this, that's why we have got a beautiful monograph by a Holland University professor, Dr. Honda, Honda, ತುಂಬ ಲೋಕಾಸ್ ಅಂತ ಅದ್ರ ಮೇಲೆ ತುಂಬ ಒಳ್ಳೆಯ ಬುಕ್ ಬರೆದಿದ್ದಾರೆ. ಇಫ್ ಯು ಹ್ಯಾಪನ್ ಟು ಗೋ ಟು ಎ ಲೈಬ್ರರಿ, ಯು ಕ್ಯಾನ್ ಸಿ. ಆ್ಯಕ್ಚುಲಿ ಐ ಗಾಟ್ ಸೋ ಮೆನಿ ವೆರಿ ಗುಡ್ books to our National College Library, Gauribidanur, when I was there, because they gave some money. I purchased all Vedic books to our library there, and also to Jayanagar library, and Vedic books. Most important is Jaichamarajendra Vadayar's book on Rigveda, with Kannada translation, with English translation, with China's commentary, and Kannada script Rigvedam, and also Devanagari. Tumba, it's a monumental contribution of Rigveda by our Jaichamarajendra Vadayar, having a team of wonderful pandits, and got us so many volumes are there. ಇವೆಲ್ಲ ನೋಡಬೇಕು, ನೀವೆಲ್ಲ ವೇದಿಕ್ ಸ್ಟೂಡೆಂಟ್ಸ್ ಅಲ್ವಾ. ಸೊ ಇವೆಲ್ಲ ನೋಡಿದ್ರೇನೆ ಮಹಾಪುಣ್ಯ, ಜನ್ಮ ಹೊಟ್ಟೋಗುತ್ತೆ.
ಇವಾಗ ನೋಡದೇ ಇದ್ರೆ ಹೊರಟೋದ್ರೆ ಮತ್ತೆ ನೋಡೋದಕ್ಕೆ ಇನ್ನೊಂದು ಜನ್ಮ ಬೇಕು, ಬೇಡ. ಯು ಡೋಂಟ್ ಆಸ್ಪೈರ್ ಫಾರ್ ದ್ಯಾಟ್. ಸೊ ದಿವಂ ಚ ಪೃಥಿವೀಂ ಚ ಅಂತರಿಕ್ಷಂ ನಥೋ ಸ್ವಹ. ಸೊ ಟುಡೇ is a very auspicious day, Chaturdasi, Shravanam, Asvija Masam, penultimate day of the Purnima. Asvija Purnima is a very important day. So it's called Sarad Purnima Antare. Chandra will not have any cloud disturbances. He will be very, very bright. So people can have moonlight dinner on Shravana Suddha. I'm on this Asvija Suddha Purnima, and afterwards you get clouds and all that is the chali and all that begins. Therefore, today and tomorrow are very interesting days. So making all namaskarams to the Dwadas Adityas. ಯಾರವರು? ಮಿತ್ರ, ರವಿ, ಸೂರ್ಯ, ಭಾನು, ಖಗ, ಪೂಷ, ಹಿರಣ್ಯಗರ್ಭ, ಸವಿತಾ, ಅರ್ಕ, ಮರೀಚಿ, ಭಾಸ್ಕರ, ಇವರೆಲ್ಲರಿಗೂ ನಮಸ್ಕಾರ ಮಾಡಿ ವಿ ಕನ್ಕ್ಲೂಡ್ ಅವರ್ ಸ್ಟಡಿ ಆರ್ ಪಾರಾಯಣ and ಅಧ್ಯಯನ ಆಫ್ ಸೌರ ಸೂಕ್ತಂ. ಓಂ ಸ್ವಸ್ತಿ. ಓಂ ಸಹನಾವವತು ಸಹನಾ ಭುನಕ್ತು ಸಹ ಬೀಜಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ವಾಸುದೇವಾರ್ಪಣಮಸ್ತು. ಶ್ರೀ ವೇದ ಪುರುಷ ಆಶೀರ್ವಾದೋಸ್ತು. ಓಂ ಶ್ರೀ ಮಾತೃಚರಣಾರವಿಂದಾರ್ಪಣಮಸ್ತು. ಓಂ ತತ್ಸತ್. ಹರಿ ಓಂ. ನಮಸ್ತೆ ಗುರುಜಿ. ನಮಸ್ತೆ. So this Sunday we have got program and you